ಅವನ ಅರ್ಶಿನ ದಾರ ತಂದ್ಬಿಟ್ಟ, ಇವಳು ಕಟ್ಟಿಸ್ಕೊಂಡ್ಬಿಟ್ಲು. ಕುರಿನ ಬಲಿ ಕೊಡಕ್ ಮುಂಚೆ ಹಾರ ಹಾಕ್ತಾರೆ ಗೊತ್ತಾ? ಈಗ ನಿನ್ಗತಿನೋ ಅದೇ. ಯಾಕಣ್ಣ ಹಾಗಂತೀಯಾ? ಇದುವರೆಗೂ ಒಳ್ಳೇದೋ ಕೆಟ್ಟೋ ಒಂದ್ ಜೀವನ ಅಂತ ನಡೀತಾ ಇತ್ತು. ಇನ್ ಮುಂದೆ ನೀನ್ ವ್ಯವಹಾರ ಮಾಡಕ್ಕಾಗಲ್ಲ. ಅವನಿನ್ನ ಮಹಾಲಕ್ಷ್ಮಿ ಅಂತ ಮನೆ ತುಂಬಿಸ್ಕೊಳ್ಳೋದು ಇಲ್ಲ. ಇಲ್ಲ ಅಣ್ಣ, ಅವ್ರು ತುಂಬಾ ಒಳ್ಳೆಯವರು. ಒಳ್ಳೆಯವನೇ. ಅವ್ನ್ ಒಳ್ಳೆಯವನೇ ಆಗಿದ್ರೆ ಕಟ್ಕೊಂಡು ಹೆಂಡ್ತಿನ್ ಬಿಟ್ಟು ನಿನ್ಗೆ ತಾಳಿ ಕಟ್ಟಿದ್ದ. ಇಲ್ಲಿಗೆ ಬರೋರೆಲ್ಲ ಗಂಡಸು ಅಂತ ತೋರ್ಸ್ಕೊಳ್ಳೋರೆ ಹೊರತು ಗಂಡ ಅಂತ ಅನ್ಸ್ಕೊಳ್ಳೋರಲ್ಲ. ಊರವರೆಲ್ಲ ಸೇರಿ ಆಶೀರ್ವಾದ ಮಾಡಿ ಮದುವೆ ಮಾಡ್ಕೊಟ್ಟಿದ್ ಹೆಂಡ್ತಿನ ನಿನ್ಗೋಸ್ಕರ ಬಿಟ್ಟ. ನಾಳೆ ಇನ್ನೊಬ್ಳು ಬಂದ್ರೆ ನಿನ್ನೂ ಬಿಡಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ಯಾರ ಬಗ್ಗೆ ಮಾತಾಡ್ತಿದ್ಯಾ? ನಿಮ್ ಬಗ್ಗೆನೆ. ಅಲ್ಲ, ನೀವು ಮಾಡಿ ಸರಿನಾ? ವಿಷಯ ಏನು ಅಂತ ಹೇಳು. ಆಯ್ಕೊಂತಿನ ಕೋಳಿಗೆ ಕಾಲು ಮುರಿದಂಗಾಯ್ತು. ನೀವೇನ ಒಳ್ಳೆ ಹೆಂಡ್ತಿ ಅಂತ ಒಪ್ಕೊಂಬಿಟ್ರಿ. ಆದ್ರೆ ಊರು ಒಪ್ಪುತ್ತಾ, ಜನ ಒಪ್ತಾರ, ಕಾನೂನು ಒಪ್ಪುತ್ತಾ? ನಾಳೆ ಮರ್ಯಾದೆ ಪ್ರಶ್ನೆ ಬಂದಾಗ ನೀವು ಹಿಂಗೆ ಇದ್ಬಿಟ್ರೆ ಊರ್ ಜನ ಎಲ್ಲ ಸೇರಿ ಇವಳನ್ನ ಊರ್ ಬಿಟ್ಟು ಓಡಿಸ್ಬಿಡ್ತಾರೆ. ಕಟ್ಕೊಂಡು ಒಂದ್ ಮನೆ ಇಲ್ಲ, ತವ್ರ ಮನೆ ಅಂತೂ ಮೊದಲೇ ಇಲ್ಲ. ಏನೋ ಹಂಗೋ ಹಿಂಗೋ ಜೀವನ ಮಾಡೋಣ ಅಂದ್ರೆ ಆಸ್ತಿ ಇಲ್ಲ, ಅಂತಸ್ತಿಲ್ಲ. ನಾಳೆ ಇವಳಿಗೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಅಣ್ಣ ನಾನ್ ತಾನೇ ನೋಡ್ಕೋಬೇಕು. ನಿನ್ನ ಹತ್ರ ಇಲ್ದಿದ್ರೆ ಏನಂತೆ? ನಾನಿದ್ದೀನಲ್ಲ, ನನ್ನೇ ಕೊಟ್ಟಿದ್ದೀನಿ ಅಂದಮೇಲೆ ನನ್ನ ಸೊತ್ತೆಲ್ಲ ನಿಮ್ದೆ. ಹೇಳ್ದಷ್ಟು ಸುಲಭ ಅಲ್ಲ ಮಾಡಿ ತೋರ್ಸೋದು. ಈ ರಾಜೇಗೌಡ ಮಾಡೋದನ್ನೇ ಹೇಳೋದು. ಅದೇನ್ ತಗೊಂಡ್ ಬರ್ತೀಯೋ ತಗೊಂಡ್ ಬಾ. ಪುಟ್ಟಿ ಪುಟ್ಟಿ ಪುಟ್ಟಿ, ಸಮಾಧಾನ ಮಾಡ್ಕೊಳ್ಳಿ, ಸಮಾಧಾನ ಮಾಡ್ಕೊಳ್ಳಿ. ಗಂಡ ಇರೋವಾಗ್ಲೇ ಪಿಣಿಸಿನ ಉಡುವಂಗ ಆಗೋಯ್ತಲ್ಲೇ ಪುಟ್ಟಿ. ಪುಟ್ಟಿ ನಲ್ಕಲ್ಲ ಪುಟ್ಟಿ. ಅಯ್ಯೋ, ಮಾತಾಡ್ರಿ, ನೋಡಿ, ಮಾತಾಡಿ. ಅಯ್ಯೋ ದೇವ್ರೇ. ಸಾಯೋಕ್ ಮುಂಚೆ ಲಕ್ಷ್ಮಿ ಲಕ್ಷ್ಮಿ ಅಂತ ಇದ್ರು. ಈಗ ಅವ್ರ ಮುಖ ನೋಡೋಕು ಅವಳು ಬರ್ಲಿಲ್ಲ ಕಣೋ, ಬರ್ಲಿಲ್ಲ. ಇನ್ನೂ ಯಾರಾದ್ರೂ ಬರೋರಿದಾರ? ಅಪ್ಪ, ಇನ್ ಸ್ವಲ್ಪ ಹೊತ್ತಿರಪ್ಪ. ನನ್ನ ಮಗಳು ಬರ್ಬೇಕಪ್ಪ, ನನ್ನ ಮಗಳು ಬರ್ಬೇಕು. ಅಮ್ಮ, ಅಯ್ಯೋ, ರಾಜಪ್ಪ, ಮಾಮ, ಅಪ್ಪ, ರಾಜು. ಲಕ್ಷ್ಮಿ ಬಂದ್ಲು ಕಣ, ನಿಮ್ಮ ಅಕ್ಕ ಬಂದ್ಲು. ಒಂದ್ಸಲ ನಿಮ್ಮ ಅಪ್ಪನ ಮುಖ ಅವಳಿಗೆ ತೋರಿಸ್ಬಿಡು. ಒಂದ್ಸಲ ಹೆಣ್ಣನ ಕೆಳಗಿಳಿಸಿದ ಮೇಲೆ ಮೇಲೆತ್ತದು ಒಳ್ಳೇದಲ್ಲ. ಇದಕ್ಕೆ ಶಾಸ್ತ್ರನೂ ಒಪ್ಪಲ್ಲ. ಮಗಳ ಅಪ್ಪನ ಮುಖ ನೋಡೋಕೆ ಎಂಥ ಶಾಸ್ತ್ರನಪ್ಪ. ಅವ್ರ ಮುಖ ನೋಡೋದು ಇದೇ ಕೊನೆ. ಇಲ್ಲ ಅನ್ಬೇಡ್ರಪ್ಪ, ನಿಮ್ದಮ್ಮ ಇಲ್ಲ ಅನ್ಬೇಡ್ರಪ್ಪ. ಬನ್ರಪ್ಪ. ದೇವ್ರೇ. ಅಯ್ಯೋ
ರುದ್ರ ದಿವಸ ನಿನ್ ಜೊತೆ ನಾಯಿ ತರ ಸುತ್ತಿದ್ದೇ ಆಯ್ತು, ಏನು ವ್ಯವಹಾರ ಆಗ್ಲಿಲ್ಲ. ಗೌಡ, ನನ್ನ ತಂಗಿ ವಿಷಯದಲ್ಲಿ ನಿಂಗೆ ಅನ್ಯಾಯ ಆಗಿರ್ಬೋದು, ಏನಾದ್ರೂ ವ್ಯವಸ್ಥೆ ಮಾಡ್ತೀನಿ ಬಿಡು, ಯಾಕೆ ತಲೆ ಕೆಡ್ಸತ್ಯಾ? ಇದ್ಯಾಕ್ಲಾ? ಕುದುರ್ಸು. ಏನ್ ಪುಟ್ಟಿ, ಒಬ್ಳೆ ಎಲ್ಲೋಗ್ತಿದ್ಯಾ? ಓ ಪಾಪ, ಕಾಲ್ ಮುತ್ತಿದ್ಯೇನೋ? ಜಾಸ್ತಿ ಮಾತಾಡಿದ್ರೆ ಚಪ್ಪಲಿ ತಗೊಂಡ್ ಹೊಡಿತೀನಿ. ಅರೆ ಯಾಕೆ ಗುರ್ರಂತೀಯ? ನಾನು ನಿಂಗೆ ಹತ್ತಿರದವನೇ. ಸರಿ ಬಾ, ಎಲ್ಲಾದ್ರೂ ಹೋಗಿ ಅಪ್ಪ ಅಮ್ಮ ಆಟ ಆಡೋಣ. ಬಾ ಬರಲೇ. ಸರಿ ಬರಲೈ, ನಾನು ಹೇಳ್ದಂಗೆ ಕೇಳು. ಬಡ್ಡೆ ಎತ್ತದೆ ಗುರುರಾಜ್ ನಾಯ್ಡು ಅನ್ಕತೆ ಹೇಳ್ದಂಗೆ ಹೇಳ್ತಾ ಕೂತಿದ್ಯಲ್ಲ, ಎತ್ತಾಕೊಂಡೋಗಿ ವಂಗೆ ಬರ್ದ ನೆಳ್ಳಲ್ಲಿ ಕಳ್ಳೆ ಬಳ್ಳೆ ಆಡತ್ತಾನೆ. ಎತ್ತಾಕೊಂಡೋಗು. ಅಯ್ಯಯ್ಯೋ, ಮತ್ತೆ ಅವಳ ತಂಟೆಗೇನಾದ್ರೂ ಬಂದ್ರೆ ಹುಷಾರ್. ನೀನ್ ಹೇಳೋದಲ್ಲ ನಿಜಾನ? ನಾನಕ್ಕೆ ಸುಳ್ಳು ಹೇಳಿ, ನಿಮ್ಮನೆಗೂ ಸತ್ಯ. ನಾನ್ ಮಾತ್ರ ಗೀತನ್ನೇ ಮದ್ವೆ ಆಗೋದು, ಅದಕ್ಕೆ ಇಡೀ ಊರಲ್ಲ ನಮ್ ಭಾವನೆ ಅಡ್ಡ ಬಂದ್ರು ನಾನು ಅವನ್ನ ಜೀವ ಸಹಿತ ಉಳ್ಸಕ್ಕಿಲ್ಲ ಅಂದ. ಅಷ್ಟು ಧೈರ್ಯ ಬಂತ ಅವನಿಗೆ. ರುದ್ರ, ಬಾವಾ, ನನ್ನ ಮಗಳಿಗೂ ನಿನಗೂ ಮದ್ವೆ. ನಾಳೆ ನಿಶ್ಚಿತಾರ್ಥ. ರಾಜೇಗೌಡ್ರೆ, ಇನ್ನು ಏನ್ ಮಕ್ಕ ನೋಡ್ತಾ ಕೂತೀರಿ? ವೀಳ್ಯ ಬದಲಾಯಿಸ್ಕೊಳ್ಳಿ. ರುದ್ರ, ಓ ಅಪ್ಪ, ಏನಿದೆಲ್ಲ? ನಿನ್ ನಿಶ್ಚಿತಾರ್ಥನಮ್ಮ ನಮ್ ರುದ್ರನ್ ಜೊತೆ. ಇದ್ರ ಬಗ್ಗೆ ನನ್ನಾಗ್ಲಿ ಅಮ್ಮನಾಗ್ಲಿ ಒಂದ್ ಮಾತು ಕೇಳಬಾರ್ದಾ? ಹೆಂಗಸರನ್ ಕೇಳಿ ನಿರ್ಧಾರ ತಗೊಳ್ಳೋದು ನಮ್ಮ ಅಂತಂದಲ್ಲಿ ನಡೆದು ಬಂದಿಲ್ಲಮ್ಮ. ಅದಿನ್ಮೇಲೆ ನಡೆಯೋದಿಲ್ಲ. ಗೀತಾ, ಮದ್ವೆ ಅನ್ನೋದು ನನ್ ಸ್ವಂತ ವಿಷಯ. ಮುಚ್ಚೆ ಬಾಯಿ. ಅಪ್ಪ, ನೀವೇನೇ ಹೇಳಿದ್ರು ನಾನು ಮದ್ವೆ ಆಗೋದು ಮಾವನ್ನೇ. ಆ ಮನೆ ಹಾಳು ಮದುವೆ ಆಗ್ತೀನಿ ಅಂತ ಹೇಳೋಕೆ ಎಷ್ಟೇ ಧೈರ್ಯ ನಿನಗೆ? ನಿನ್ನ